ರಾಜ್ಯ ಸರ್ಕಾರ ಜಿಬಿಎ ಎಲೆಕ್ಷನ್ಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾ ಇದೆ. ಕೋರ್ಟ್ ಸೂಚನೆಯ ಬೆನ್ನಿಗೆ ಸಿದ್ಧತೆಗಳಾಗ್ತಾ ಇದೆ. ಇನ್ನು ಜಿಬಿಎ ಬಳಿಕ ರಾಜ್ಯದ ಗ್ರಾಮ ಪಂಚಾಯತ್ಗಳಿಗೂ ಕೂಡ ಎಲೆಕ್ಷನ್ನ ಮುನ್ಸೂಚನೆ. ರಾಜ್ಯದಲ್ಲಿ ಸಾಲು ಸಾಲು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗ್ತಾ ಇರೋ ಮುನ್ಸೂಚನೆ ಕಾಣ್ತಾ ಇದೆ. ಗ್ರಾಮ ಪಂಚಾಯತ್ ಚುನಾವಣೆಗೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ಸೂಚಿಸಲಾಗಿದೆ. ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ರಾಜ್ಯ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಗ್ರಾಮ ಪಂಚಾಯತ್ನ ಅವಧಿ 2026ರ ಜನವರಿಗೆ ಪೂರ್ಣ ಆಗತ್ತೆ. ಅದಕ್ಕೆ ಎಲೆಕ್ಷನ್ಗೆ ಬೇಕಾದಂತ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅನ್ನೋ ಸೂಚನೆಯನ್ನು ಕೊಡಲಾಗಿದೆ. ಸಾಲು ಸಾಲು ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ಗೆ ರಾಜ್ಯದಲ್ಲಿ ಸಿದ್ಧತೆಗಳು ಶುರುವಾಗಿದೆ. ಜಿಬಿಎ ಎಲೆಕ್ಷನ್ ಇಂದ ಆರಂಭ ಆಗುತ್ತೆ. ZPTP ಗ್ರಾಮ ಪಂಚಾಯತ್ ಸದ್ಯ ಗ್ರಾಮ ಪಂಚಾಯತ್ ಚುನಾವಣೆಗೆ ಬೇಕಾದಂತ ಸಿದ್ಧತೆಯನ್ನ ಮಾಡಿಕೊಳ್ಳಿ ಅಂತ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಕಾರ್ಯದರ್ಶಿ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತದಾರರ ಪಟ್ಟಿ ಪರಿಷ್ಕರಣೆಯಿಂದ ಹಿಡಿದು ಎಲ್ಲ ರೀತಿಯ ಸಿದ್ಧತೆಗಳು, ಎಲೆಕ್ಷನ್ಗೆ ಬೇಕಾದಂತ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳುವುದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಸದ್ಯ ಜಿಬಿಎಗೆ ಸಿದ್ಧತೆಯಾಗಿದೆ, ಜಿಬಿಎ ಎಲೆಕ್ಷನ್ಗೆ. ಅದಾದ ನಂತರ ZPTPಯ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. ಇದರ ಮಧ್ಯೆ ಗ್ರಾಮ ಪಂಚಾಯತ್ ಎಲೆಕ್ಷನ್ಗೂ ಕೂಡ ಸಿದ್ಧತೆ ಶುರುವಾಗಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ನ ಮಧ್ಯೆ ರಾಜ್ಯದಲ್ಲಿ ಮತ್ತೆ ಪೋಸ್ಟರ್ ವಾರ್ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಸ್ಕ್ಯಾಮ್ ಲಾರ್ಡ್ ಅನ್ನುವಂಥ ಪೋಸ್ಟರ್ ಒಂದನ್ನು ಮೊನ್ನೆ 29ನೇ ತಾರೀಕು ಬಿಡುಗಡೆ ಮಾಡಿತ್ತು. ಈಗ ಈ ಪೋಸ್ಟರ್ ವಿರುದ್ಧ ಕಾಂಗ್ರೆಸ್ ದೂರು ಕೊಟ್ಟಿದೆ. ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿರು. 29ನೇ ತಾರೀಕು ಅಂದ್ರೆ ನಿನ್ನೆ, ಕ್ಷಮಿಸಿ ನಾನು ಮೊನ್ನೆ ಅಂದೆ, ನಿನ್ನೆ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ರು ಬಿಜೆಪಿಯವರು. ಸ್ಕ್ಯಾಮ್ ಲಾರ್ಡ್ ಅನ್ನುವಂಥ ಪೋಸ್ಟರ್ ಒಂದನ್ನು ರಿಲೀಸ್ ಮಾಡಿದ್ರು. DCM, CM ಎಲ್ಲ ಇರುವಂತ ಪೋಸ್ಟರ್. ಇದರ ವಿರುದ್ಧ ಈಗ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಕಾಂಗ್ರೆಸ್ನ ನಾಯಕರು ದೂರು ಕೊಟ್ಟಿದ್ದಾರೆ, ಅಥವಾ ಕಾಂಗ್ರೆಸ್ನ ಲೀಗಲ್ ಟೀಮ್ ದೂರು ಕೊಟ್ಟಿರೋದು ನೋಡ್ತಾ ಇದ್ದೀರಿ. ಬಿಜೆಪಿ ಕರ್ನಾಟಕದ ಅಧಿಕೃತ ಖಾತೆ, ಅದರಲ್ಲಿ ಮಾಡಲಾಗಿರುವಂತ ಪೋಸ್ಟರ್ ಇದು. ಲ್ಯಾಂಡ್ ಲಾರ್ಡ್ ಸಿನಿಮಾ ರೀತಿಯಲ್ಲಿ ಒಂದು ಪೋಸ್ಟರ್ ಅನ್ನು ತಯಾರಿಸಿದ್ದಾರೆ, ಸಿನಿಮಾದ ಪೋಸ್ಟರ್ ರೀತಿಯಲ್ಲಿ. ಸ್ಕ್ಯಾಮ್ ಲಾರ್ಡ್ ಅಂತ ಅದರಲ್ಲಿ ಬಳಸಲಾಗಿದೆ, ಶಬ್ದವನ್ನು ಬಳಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, DK ಶಿವಕುಮಾರ್ ಜೊತೆಗೆ ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರು ಆ ಪೋಸ್ಟರ್ ಅಲ್ಲಿ ಇದ್ದಾರೆ. ಜೊತೆಗೆ ಇದು ಹಗರಣಗಳ ಕತೆ ಅಂತೆಲ್ಲ ಬರೆದಿದ್ದಾರೆ. ಹಗರಣಗಳ ಕಥೆಯಲ್ಲ, ಹಗರಣಗಳನ್ನು ಮಾಡಿದವರ ಕತೆ ಅಂತೇನೋ ಬಿಜೆಪಿ ಕರ್ನಾಟಕದ ಪೋಸ್ಟ್. ಅದು ಹಗರಣ ಮಾಡಿದವರ ಕತೆ ಅಂತ ನೋಡ್ತಾ ಇದ್ದೀವಿ. ಇದು ಹಗರಣಗಳ ಕಥೆಯಲ್ಲ, ಹಗರಣಗಳನ್ನು ಮಾಡಿದವರ ಕತೆ ಅಂತ ಒಂದು ಪೋಸ್ಟರ್. ಈ ಪೋಸ್ಟರ್ನ ವಿರುದ್ಧ ಈಗ ಕಾಂಗ್ರೆಸ್ನ ಲೀಗಲ್ ಟೀಮ್ ದೂರು ಕೊಟ್ಟಿದೆ. ದೂರು ಕೊಟ್ಟಿರೋದನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಕ್ರಮ ಕೈಗೊಳ್ಳಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.